ನಮಃಶಂಕರಾಯ. ಪರಮೇಶ್ವರನಿಗೆ ತುಂಬ ಇಷ್ಟ ಆಗಿರುವಂಥ ಸಮಯ ಪ್ರದೋಷ ಸಮಯ. 1.5 ಅವರ್ ಬಿಫೋರ್ ಸನ್ಸೆಟ್, 1.5 ಅವರ್ ಆಫ್ಟರ್ ಸನ್ಸೆಟ್. ಈ 3 ಅವರ್ಸ್ ಪೀರಿಯಡನ್ನು ಪ್ರದೋಷ ಸಮಯ ಅಂತೇಳ್ಬಿಟ್ಟು ಕರೀತಾರೆ. ಈ ಪ್ರದೋಷದಲ್ಲಿ ಏನು ಮಾಡಬೇಕು ಅಂತೇಳ್ಬಿಟ್ಟು ಅಂದರೆ, ಶಿವನಾಮ ಸ್ಮರಣೆ, ಶಿವಸ್ತೋತ್ರ ಪಾರಾಯಣ ಆಗಿರ್ಬೋದು, ಶಿವಾಭಿಷೇಕ ಆಗಿರ್ಬೋದು, ಅಥವಾ ಶಿವಪುರಾಣವನ್ನು ಪಾರಾಯಣ ಮಾಡೋದಾಗಿರ್ಬೋದು, ಅಥವಾ ಶಿವನ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡೋದಾಗಿರ್ಬೋದು. ಇದನ್ನು ಯಾರು ಮಾಡ್ತಾರೋ ಅವರಿಗೆ ಸಂಪೂರ್ಣವಾದ ಪರಮೇಶ್ವರನ ಅನುಗ್ರಹ ಸಿಗುತ್ತೆ ಅಂತೇಳ್ಬಿಟ್ಟು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಏನಕ್ಕೆ ಇಷ್ಟೊಂದು ಸಮಯಕ್ಕೆ ಈ ಒಂದು ಪ್ರದೋಷಕ್ಕೆ ಅಷ್ಟೊಂದು ವಿಶೇಷತೆ ಅಂತ ಹೇಳ್ಬಿಟ್ಟು ಅಂದರೆ, ಪ್ರದೋಷ ಸಮಯದಲ್ಲಿ ಉಮಾಸಹಿತನಾಗಿರುವಂಥ ಪರಮೇಶ್ವರ ನಂದಿವಾಹನ ಮೇಲೆ ಹತ್ತಿ ಪ್ರಮದಗಣಗಳ ಜೊತೆ ಎಲ್ಲ ಬಂದು ಆಕಾಶದಲ್ಲಿ ಸಂಚಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಪ್ರದೋಷ ಸಮಯದಲ್ಲಿ ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂದರೆ, ಅಪ್ಪಿತಪ್ಪಿ ಕೂಡ ನಿದ್ದೆ ಮಾಡಬಾರ್ದು. ನಿದ್ದೆ ಮಾಡಲೇಬಾರ್ದು ಪ್ರದೋಷ ಸಮಯದಲ್ಲಿ. ಎಷ್ಟೇ ಅನಾರೋಗ್ಯ ಇದ್ರೂ ಪ್ರದೋಷ ಸಮಯದಲ್ಲಿ ನಿದ್ದೆ ಮಾಡಬಾರ್ದು. ಎರಡನೇದಾಗಿ, ಅಪ್ಪಿತಪ್ಪಿ ಕೂಡ ಶೃಂಗಾರಪರವಾದ ಭಾವನೆಗಳು ಪ್ರದೋಷ ಸಮಯದಲ್ಲಿ ಬರಬಾರ್ದು. ನಮಃಶಂಕರಾಯ.